ಪ್ರೀತಿಸುವ ವೀಕ್ಷಕರು ಈ ಮನೆಗೆ ಆಗಮಿಸಲಿದ್ದಾರೆ. ವೀಕ್ಷಕರ ಮನಸ್ಸನ್ನು ಯಶಸ್ವಿಯಾಗಿ ಗೆಲ್ಲುವ ಒಬ್ಬರು ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ. ಬಂದ್ ದಿನದಿಂದ ಮಾಡು ಸ್ಟ್ಯಾಂಡ್ ತಗೊಳ್ಳಲ್ಲ. ಇಲ್ಲಿ ಜಗಳ ಹೆಂಗ್ ಗೊತ್ತೈತೆ ನಾನು ಎದರ ಸಲುವಾಗಿ ಜಗಳ ಆಡ್ತನ್ನೋದು ಅವ್ರಿಗೆ ಗೊತ್ತಿಲ್ಲ. ಜಗಳ ಬಗ್ಗೆ ಸ್ಟ್ಯಾಂಡ್ ತಗೊಳಕ್ ಹೋದ ಅವ್ರು ಹುಚ್ಚರು ಹಿಂಗಕ್ಕರಲ್ಲಿ ಅವ್ರಟ್ ಹುಚ್ಚರ ಯಾರಲ್ಲ. ಈ ಕ್ಯಾಪ್ಟನ್ಸಿ ಮಾಡೇ ಮಾಡ್ತನು. ಇದ್ರಾಗ ಹಳ್ಳಿ ಹುಡುಗನ ಗತ್ತ ಗಮ್ಮತ್ತ ತಾಕತ್ತ ತೋರ್ಸೇ ತೋರ್ಸ್ತೀನಿ. ಹಾಯ್ ನಮಸ್ಕಾರ. ಬಿಗ್ ಬಾಸ್ ನ ಮತ್ತೊಂದು ಅಪ್ಡೇಟ್ಗೆ ಸ್ವಾಗತ. ಬಿಗ್ ಬಾಸ್ ನ 12ರ ಮನೆಗೆ ಅಭಿಮಾನಿಗಳ ಆಗಮನ. ಈ 6ನೇ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕ್ಯಾಪ್ಟನ್ ಆಗ್ಬೇಕಂತ ಅಭಿಮಾನಿಗಳೇ ಆಯ್ಕೆ ಮಾಡಬೇಕಾಗುತ್ತೆ. ಈ ವಾರ ಪೂರ್ತಿ ನಿಮಗೆಲ್ಲ ಗೊತ್ತಿರುವಂಗೆ ಕುಟುಂಬದಿಂದ ಬಂದ ಪತ್ರ ಅನ್ನೋ ಒಂದು ಚಟುವಟಿಕೆ ಹಾಗೂ ಈ ವಾರ ಯಾವುದೇ ಟಾಸ್ಕ್ ಇರೋದಿಲ್ಲ ಅಂತ ಸುದೀಪ್ ಸರ್ ಹೇಳಿದ್ರು. ಮತ್ತೆ ಲೆಟರ್ ಅನ್ನೋ ಒಂದು ಟಾಸ್ಕ್ ನಿಂದ 6 ಸ್ಪರ್ಧಿಗಳನ್ನು ಆಯ್ಕೆ ಮಾಡಿದ್ದಾರೆ. ಮತ್ತೆ ಕೇವಲ ಈ 6 ಸ್ಪರ್ಧಿಗಳು ಮಾತ್ರನೇ ಕ್ಯಾಪ್ಟನ್ಶಿಪ್ಗೆ ಆಯ್ಕೆ ಆಗಿರುತ್ತಾರೆ. ಇವರು ಈಗ ನಾಮಿನೇಷನ್ ಇಂದ ಸೇಫ್ ಆಗಿದ್ದು, ಈ 6 ಸ್ಪರ್ಧಿಗಳು ಯಾರು ಅಂತ ನೋಡೋದಾದ್ರೆ ಮಾಳು, ಜಾನ್ವಿ, ರಘು, ಅಭಿಷೇಕ್, ರಿಷಾ ಮತ್ತು ಕಾವ್ಯ. ಈ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿರುತ್ತಾರೆ ಮತ್ತು ಕ್ಯಾಪ್ಟನ್ ಆಯ್ಕೆ ಆಗೋದು ಇವರ ಕೈಯಲ್ಲಿರೋದಿಲ್ಲ ಮತ್ತು ಇನ್ನುಳಿದ ಸ್ಪರ್ಧಿಗಳ ಕೈಯಲ್ಲೂ ಇಲ್ಲ. ಮತ್ತೆ ಇವರು ಟಾಸ್ಕ್ ಆಡಿ ಕ್ಯಾಪ್ಟನ್ ಆಗುವ ಅವಕಾಶ ಇಲ್ಲ. ಈ ಬಾರಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಆ ಟ್ವಿಸ್ಟ್ ಏನು ಅಂತಂದ್ರೆ, ಬಿಗ್ ಬಾಸ್ ಸೀಸನ್ 11ರಲ್ಲಿ ಕ್ಯಾಪ್ಟನ್ ಆಯ್ಕೆಗೆ ಅಲ್ಲ, ಈ ಬಾರಿ ಯಾರು ಗೆಲ್ತಾರೆ ಅನ್ನೋದಕ್ಕೆ ಮನೆಯೊಳಗೆ ಅವರ ಅಭಿಮಾನಿಗಳು ಬಂದು ಆಯ್ಕೆ ಮಾಡಿದ್ರು. ಆದ್ರೆ ಬಿಗ್ ಬಾಸ್ ಸೀಸನ್ 12ಕ್ಕೆ ಕೇವಲ 6ನೇ ವಾರದಲ್ಲಿ ಅಭಿಮಾನಿಗಳು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಅವರು ಯಾರಿಗೆ ಅತಿ ಹೆಚ್ಚು ವೋಟ್ ಹಾಕ್ತಾರೆ ಅವರು 6ನೇ ವಾರ ಕ್ಯಾಪ್ಟನ್ ಆಗ್ತಾರೆ. ಹೀಗಾಗಿ ಈ ಕ್ಯಾಪ್ಟನ್ಶಿಪ್ಗೆ ಆಯ್ಕೆಯಾಗಿರುವ ಈ 6 ಸ್ಪರ್ಧಿಗಳು ಏನ್ ಮಾಡ್ಬೇಕಂದ್ರೆ, ಬಿಗ್ ಬಾಸ್ ಮನೆಗೆ ಬಂದಿರುವ ಅಭಿಮಾನಿಗಳು ಕೇಳುವ ಪ್ರಶ್ನೆಗೆ ಇವರು ಉತ್ತರ ಕೊಡಬೇಕು. ಈಗಿನ ಪ್ರೋಮೋದಲ್ಲಿ ನೋಡಿದ್ರೆ ಖಡಕ್ ಆಗಿ ಉತ್ತರ ಕೊಟ್ಟಿರುವಂತದ್ದು ಮಾಳು ನಿಪ್ನಾಳ್. ಮಾಳು ಅವರು 1 ತಿಂಗಳಿಂದ ಬಿಗ್ ಬಾಸ್ ಮನೆಯಲ್ಲಿ ಇವರ ಧ್ವನಿನೇ ಕೇಳಿಲ್ಲ, ಹಾಗೆ ಎಲ್ಲೋ ಮಾತಾಡಿದ್ದನ್ನು ನಾವು ಕೇಳಿಲ್ಲ. ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸೈಲೆಂಟ್ ಆಗಿ ಇರ್ತಾರೆ ಅಂತ ಎಲ್ಲರೂ ಇವರನ್ನು ನಾಮಿನೇಟ್ ಮಾಡಿದ್ರು. ಇವಾಗ ಅಭಿಮಾನಿಗಳ ಮುಂದೆ ಮಾಳು ಅಂದ್ರೆ ಏನು ತೋರಿಸ್ತೀನಿ, ಹೊಡೀರಿ ಶಾಂಗ್ಯಾನ್ ಮಜ್ಗಿ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಮನೇಲಿ ಜಗಳ ಆಡ್ತಿದ್ದಾರೆ ಅಂದ್ರೆ ನಾನು ಜಗಳ ಮಾಡಿದ್ರೆ ಕಾಣಿಸ್ಬಹುದು ಅಂತ ಜಗಳ ಮಾಡ್ತಿರ್ತಾರೆ. ಅವರಿಗೆ ಈ ಜಗಳಕ್ಕೆ ಕಾರಣ ಏನಂತ ಗೊತ್ತಿರಲ್ಲ, ಸುಮ್ನೆ ಜಗಳ ಮಾಡ್ತಿರ್ತಾರೆ. ಮತ್ತೆ ಈ ಜಗಳವನ್ನ ಬಿಡಿಸೋಕೆ ಹೋಗ್ತಾರಲ್ಲ, ಅವರಂತ ಹುಚ್ಚರು ಇನ್ಯಾರು ಇಲ್ಲ ಅಂತ ಜೋರಾಗಿ ಹೇಳ್ತಾನೆ ಮಾಳು ನಿಪ್ನಾಳ್. ಬಿಗ್ ಬಾಸ್ ಮನೆಯಲ್ಲಿ ಈಗ ನಾನು ಸೈಲೆಂಟ್ ಆಗಿರೋದೇ ತುಂಬಾನೇ ಒಳ್ಳೆಯದು. ನಾನು ಈಗ ಇರೋದು ಕರೆಕ್ಟ್ ಆಗಿದೆ. ನಾನೇನಾದ್ರೂ ಕ್ಯಾಪ್ಟನ್ ಆದ್ರೆ ಇವರನ್ನ ಯಾವ ರೀತಿ ಕಂಟ್ರೋಲ್ಗೆ ತಗೋಬೇಕು ಅಂತ ನನಗೆ ಗೊತ್ತಿದೆ. ಹಾಗೆ ಕ್ಯಾಪ್ಟನ್ ಆದ್ಮೇಲೆ ಹಳ್ಳಿ 5ನ ತಾಕತ್ತು ಏನು ಅಂತ ಎಲ್ಲರಿಗೂ ತೋರಿಸ್ತೀನಿ ಅಂತ ಜೋರಾಗಿ ಹೇಳ್ತಾರೆ. ಈ 1 ತಿಂಗಳ ಹಿಂದೆ ಇರದಂತಹ ಈ ಸೌಂಡ್ ಈಗ ಬಿಗ್ ಬಾಸ್ ಮನೆಗೆ ಬಂದಿರುವ ಅಭಿಮಾನಿಗಳ ಮುಂದೆ ಮಾತನಾಡ್ತಿದ್ದಾರೆ. ಇವರು ಅಭಿಮಾನಿಗಳ ಮುಂದೆ ಮಾತ್ರ ಮಾತಾಡೋದು ಅಂತ ಪ್ರಶ್ನೆ ಮೂಡ್ತಾ ಇದೆ. ಏನೇ ಆಗ್ಲಿ ಮಾಳು ಅವರು ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ಲಿ, ಆದ್ರೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಸೈಲೆಂಟ್ ಆಗಿ ಇರಬಾರ್ದು. ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಸೌಂಡ್ ಅನ್ನ ಮಾಡ್ಲೇಬೇಕಾಗುತ್ತೆ. ಹಾಗೆ ಇವರು ಕ್ಯಾಪ್ಟನ್ ಆದ್ಮೇಲೆ ಇವರು ಬಿಗ್ ಬಾಸ್ ಮನೆಯನ್ನ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಕಾದು ನೋಡಲೇಬೇಕು. ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಅಭಿಮಾನಿಗಳನ್ನ ನೋಡಿದ್ರೆ ಎಲ್ಲರೂ ಮಾಳು ಅವರಿಗೆ ಹೆಚ್ಚು ವೋಟ್ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಹಾಗಾದ್ರೆ ಈ 6 ಸ್ಪರ್ಧಿಗಳಲ್ಲಿ ಅಂದ್ರೆ ಕಾವ್ಯ, ಮಾಳು, ಜಾನ್ವಿ, ಅಭಿಷೇಕ್, ರಘು, ರಿಷಾ ಈ ಸ್ಪರ್ಧಿಗಳಲ್ಲಿ ಈ 6ನೇ ವಾರ ಯಾರು ಕ್ಯಾಪ್ಟನ್ ಆಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.